press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಿಮಗೆ ಸಂಖ್ಯಾಶಾಸ್ತ್ರ ಪಾಠ ಮುಗ್ದಿತ್ತು, ಕರೆಕ್ಟ್ ಅಲ್ಲ? ಭಾಗ 2ರಲ್ಲಿ ಇರ್ತಕ್ಕಂಥ ಸಂಖ್ಯಾಶಾಸ್ತ್ರ ಪಾಠ ಮುಗ್ದಿತ್ತು. ನೆಕ್ಸ್ಟು ಇವಾಗ ಭಾಗ 1ರಲ್ಲಿ ಬಂದರೆ ಅದರಲ್ಲಿ 2ನೇ ಪಾಠ ಇದೆ. ಆ 2ನೇ ಪಾಠ ಯಾವುದಪ್ಪ ಅಂದರೆ ತ್ರಿಭುಜಗಳು ಅಂತ ಕರಿತೀವಿ. 2ನೇ ಪಾಠ ಯಾವುದು? ತ್ರಿಭುಜಗಳು ಅಂತ ಹೇಳ್ತೀವಿ. ತ್ರಿಭುಜಗಳಿಗೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ? ಟ್ರಯಾಂಗಲ್ಸ್ ಅಂತ ಹೇಳ್ತಾರೆ. ತ್ರಿಭುಜಗಳಿಗೆ ಇಂಗ್ಲೀಷಲ್ಲಿ ಟ್ರಯಾಂಗಲ್ಸ್ ಅಂತ ಹೇಳ್ತಾರೆ. ಇದು ನಿಮಗೆ ತುಂಬ ಫೆಮಿಲಿಯರ್ ಆಗಿರ್ತಕ್ಕಂಥ ವರ್ಡ್. ಏಕೆಂದರೆ ತ್ರಿಭುಜಗಳು, ಚತುರ್ಭುಜಗಳು ಇವೆಲ್ಲ ನಿಮಗೆ 8th 9th ಪ್ರೈಮರಿಯಲ್ಲೇ ನೀವು ಕೇಳಿರ್ತಕ್ಕಂಥ ಪದಗಳು. ಆ ತ್ರಿಭುಜಗಳ ಬಗ್ಗೆ ನಮಗೆ ಗೊತ್ತಿದೆ. ತ್ರಿಭುಜ ಅಂದರೆ ಎಷ್ಟು ರೇಖೆಗಳಿರುತ್ತೆ? 3 ರೇಖೆಗಳಿರುತ್ತೆ. ಎ ಬಿ ಸಿ. ಇದು ಒಂದು ತ್ರಿಭುಜ ಅಂತಂದರೆ ಎ ಅನ್ನೋದು ಒಂದು ಶೃಂಗಬಿಂದು, ಬಿ ಅನ್ನೋದು ಒಂದು ಶೃಂಗಬಿಂದು, ಸಿ ಅನ್ನೋದು ಒಂದು ಶೃಂಗಬಿಂದು. 3 ರೇಖೆಗಳಿಂದ ಆವೃತವಾದ ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಹೇಳ್ತೀವಿ. ತ್ರಿಭುಜಗಳಲ್ಲಿ ಕೋನದ ಆಧಾರದ ಮೇಲೆ 3 ತ್ರಿಭುಜ ಹೇಳ್ತೀವಿ, ಬಾಹುಗಳ ಆಧಾರದ ಮೇಲೆ 3 ತ್ರಿಭುಜಗಳನ್ನು ಹೇಳ್ತೀವಿ. ಸರಿಯಲ್ಲ? ಆದರೆ ಅದು ತುಂಬ ಡೆಪ್ತಿಗೆ ಹೋಗೋದು ಬೇಡ, ನಿಮಗೆ ಗೊತ್ತಿದೆ ಯಾವುದು ಅಂತ ಹೇಳಿ. ಈಗ ನಾವು ಕೋನದ ಆಧಾರದ ಮೇಲೆ ಹೇಳಿದರೆ ಮೊದಲಿಗೆ ನಾವು 90 ಡಿಗ್ರಿ ಇರ್ತಕ್ಕಂತಹ ಕೋನ ಹೊಂದಿರತಕ್ಕಂಥ ತ್ರಿಭುಜಕ್ಕೆ ಎಂಥ ತ್ರಿಭುಜ ಅಂತ ಕರಿತೀವಿ? ಲಂಬ ಕೋನ ತ್ರಿಭುಜ ಅಂತ ಹೇಳ್ತೀವಿ. 90 ಡಿಗ್ರಿ ಇರೋದಕ್ಕೆ ಏನಂತ ಕರಿತೀವಿ ನಾವು? ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು 90ಕ್ಕಿಂತ ಕಡಿಮೆ ಇರೋದು, 90ಕ್ಕಿಂತ ಏನಿರುತ್ತೆ? ಕಡಿಮೆ ಇರುತ್ತೆ. ಮತ್ತೊಂದು 90ಕ್ಕಿಂತ ಏನಾಗಿರುತ್ತೆ? ಇದು 90 ಅಂದರೆ 90ಕ್ಕಿಂತ ಜಾಸ್ತಿ ಇರುತ್ತೆ. 90ಕ್ಕಿಂತ ಏನಾಗಿರುತ್ತೆ? ಕೋನ ಜಾಸ್ತಿ ಇರುತ್ತೆ. ಒಂದು ಇದು 90 ಅಂದರೆ 90ಕ್ಕಿಂತ ಏನಾಗಿರ್ಬೇಕು? ಇದು ಕಡಿಮೆ ಅಂತಂದರೆ ಈ ಕಡೆ ಬರಬೇಕು. 90ಕ್ಕಿಂತ ಕಡಿಮೆ ಇರೋದು. ನೆಕ್ಸ್ಟು ಇದು ಏನು? 90ಕ್ಕಿಂತ ಅಧಿಕ ಇರೋದು. ಇದು ಅಧಿಕ ಕೋನ ತ್ರಿಭುಜ, ಇದು ಲಘು ಕೋನ ತ್ರಿಭುಜ. ಒಂದು 90 ಡಿಗ್ರಿ ಇದ್ದರೆ ಲಂಬ ಕೋನ ತ್ರಿಭುಜ, 90ಕ್ಕಿಂತ ಕಡಿಮೆ ಇದ್ದರೆ ಏನಂತ ಹೇಳಿದೆ ನಾನು? ಲಘು ಕೋನ ತ್ರಿಭುಜ. 90ಕ್ಕಿಂತ ಜಾಸ್ತಿ ಇದ್ದರೆ ಏನಂತ ಕರಿತೀವಿ? ಅಧಿಕ ಕೋನ ತ್ರಿಭುಜ. ಇದು ನಾವು ಕೋನದ ಆಧಾರದ ಮೇಲೆ 3 ತ್ರಿಭುಜಗಳನ್ನು ಹೇಳ್ತೀವಿ. ಅದೇ ಥರ ಬಾಹುಗಳ ಆಧಾರದ ಮೇಲೆ ಹೇಳಿದರೆ ಒಂದು ತ್ರಿಭುಜದ 3 ಬಾಹುಗಳು ಸಮ ಆಗಿದ್ದರೆ, ಇದು 3 ಸೆಂಟಿಮೀಟ್ರು, ಇದು 3 ಸೆಂಟಿಮೀಟ್ರು, ಇದು 3 ಸೆಂಟಿಮೀಟ್ರು ಇದ್ದರೆ ಇದಕ್ಕೆ ಏನಂತ ಕರಿತೀವಿ ನಾವು? ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. 3 ಬಾಹುಗಳು ಸಮ ಇರ್ತಕ್ಕಂಥ ತ್ರಿಭುಜ ಸಮಬಾಹು ತ್ರಿಭುಜ. 3 ಬಾಹುಗಳು ಬೇರೆ ಬೇರೆ ಅಳತೆ ಇದ್ದರೆ, ಒಂದು 3 ಸೆಂಟಿಮೀಟ್ರು, ಒಂದು 5 ಸೆಂಟಿಮೀಟ್ರು, ಇನ್ನೊಂದು 4 ಸೆಂಟಿಮೀಟ್ರು ಇದ್ದರೆ ಅದಕ್ಕೆ ನಾವು ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. 3 ಬಾಹುಗಳ ಅಳತೆಗಳು ಬೇರೆ ಬೇರೆ ಇದ್ದರೆ ಅದಕ್ಕೆ ಏನಂತ ಕರಿಬೇಕು? ಅಸಮಬಾಹು ತ್ರಿಭುಜ. ನೆಕ್ಸ್ಟು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ ಏನಪ್ಪ ಅಂದರೆ 2 ಬಾಹುಗಳು ಸಮ ಇರುತ್ತೆ. ಪಾದದ ಬಿಟ್ಬಿಟ್ಟು ಇನ್ನು 2 ಬಾಹುಗಳು ಸಮ ಇರೋದಕ್ಕೆ ಏನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ. ಅಂದರೆ ತ್ರಿಭುಜಗಳು ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಪ್ರೈಮರಿಲಿ ಕಲ್ತಿರ್ತೀರ ನೀವು. ತ್ರಿಭುಜ ಅಂದರೆ 3 ಬಾಹುಗಳಿಂದ ಆವೃತವಾದ ಆಕೃತಿಗೆ ಏನಂತ ಕರಿತೀವಿ ನಾವು? ತ್ರಿಭುಜ ಅಂತ ಹೇಳ್ತೀವಿ. ಈ ತ್ರಿಭುಜದಲ್ಲಿ ಕೋನದ ಆಧಾರದ ಮೇಲೆ 3 ತ್ರಿಭುಜದ ಹೆಸರು ಹೇಳ್ತೀವಿ, ಬಾಹುಗಳ ಆಧಾರದ ಮೇಲೆ 3 ತ್ರಿಭುಜಗಳ ಹೆಸರನ್ನು ನಾವು ಹೇಳ್ತೀವಿ. ಕೋನದ ಆಧಾರದ ಮೇಲೆ ಹೇಳಿದರೆ ಲಂಬಕೋನ ತ್ರಿಭುಜ, ಲಘುಕೋನ ತ್ರಿಭುಜ ಮತ್ತು ವಿಶಾಲ ಕೋನ ತ್ರಿಭುಜ. ಬಾಹುಗಳ ಆಧಾರದ ಮೇಲೆ ಹೇಳಿದರೆ ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ ಮತ್ತು ಸಮದ್ವಿಬಾಹು ತ್ರಿಭುಜ. ಇದು ನಿಮಗೆ ಗೊತ್ತಿದೆ, ಈ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಅದೇ ಕೊಟ್ಟಿದ್ದಾರೆ. ಇಂಟ್ರೊಡಕ್ಷನ್ ಅಂದರೆ ಪೀಠಿಕೆ ಅಂತ ಹೇಳ್ತೀವಿ. ತ್ರಿಭುಜಗಳು ಮತ್ತು ಅವುಗಳ ಹಲವು ಗುಣಲಕ್ಷಣಗಳ ಬಗ್ಗೆ ನೀವು ಹಿಂದಿನ ತರಗತಿಗಳಲ್ಲಿ ತಿಳಿದಿದ್ದೀರಿ. 9ನೇ ತರಗತಿಯಲ್ಲಿ ತ್ರಿಭುಜಗಳ ಸರ್ವಸಮತೆ ಬಗ್ಗೆ ವಿಸ್ತಾರವಾಗಿ ಕಲಿತಿರುವಿರಿ. 2 ಆಕೃತಿಗಳು ಸರ್ವಸಮವಾಗಬೇಕಾದರೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರಬೇಕು. ಸರ್ವಸಮ ಅಂದ್ರೇನು? 3 ಗೆರೆ ಹಾಕ್ತೀವಿ ನಾವು. ಸರ್ವಸಮ ಅಂದರೆ ಏನು ಮಾಡ್ತೀವಿ? 3 ಗೆರೆ ಹಾಕ್ತೀವಿ. 3 ಗೆರೆ ಹಾಕಿದಾಗ ಸರ್ವಸಮ ಅಂದರೆ ಜೆರಾಕ್ಸ್ ಕಾಪಿ. ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇರಲ್ಲ. ಗಾತ್ರದಲ್ಲಿ, ಆಕಾರದಲ್ಲಿ ಪ್ರತಿಯೊಂದರಲ್ಲೂ ಸೇಮ್ ಇರ್ತಕ್ಕಂಥ ಆಕೃತಿಗೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಒಂದೇ ಆಕಾರ ಮತ್ತು ಒಂದೇ ಗಾತ್ರ, ಒಂದೇ ಆಕಾರ ಮತ್ತು
ಒಂದೇ ಗಾತ್ರ ಇರ್ತಕ್ಕಂತಹ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಸಮರೂಪ ಆಕೃತಿಗಳು ಅಂತ. ಈ ಅಧ್ಯಾಯದಲ್ಲಿ ಒಂದೇ ಆಕಾರವಿರುವ ಆದರೆ ಅವಶ್ಯವಾಗಿ ಒಂದೇ ಗಾತ್ರವಿಲ್ಲದಿರುವ, ಆಕಾರ ಒಂದೇ ಇರುತ್ತೆ, ಎರಡೂ ತ್ರಿಭುಜನೇ ಆಗಿರುತ್ತೆ, ಎರಡೂ ಚತುರ್ಭುಜನೇ ಆಗಿರುತ್ತೆ, ಆಕಾರ ಒಂದೇ ಇರುತ್ತೆ, ಆದರೆ ಗಾತ್ರ ಏನಾಗಿರಲ್ಲ, ಒಂದೇ ಆಗಿರಲ್ಲ. ಅಂತಹ ಆಕೃತಿಗಳಿಗೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಅಂದರೆ ಸಮರೂಪ ಆಕೃತಿಗಳು ಅಂದರೆ ಏನಾಯ್ತು ಇವಾಗ ಡೆಫಿನೇಷನ್ನು? ಒಂದೇ ಆಕಾರ ಹೊಂದಿರುವ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ಇದು. ಒಂದೇ ಆಕಾರ ಹೊಂದಿರುವ ಆದರೆ ಒಂದೇ ಗಾತ್ರವಿಲ್ಲದಿರುವ, ಒಂದೇ ಗಾತ್ರ ಇಲ್ಲದಿರುವ ಆಕೃತಿಗಳಿಗೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು. ಆಕಾರ ಒಂದೇ ಇರುತ್ತೆ, ನೋಡಕ್ಕೆ ಎರಡು ಒಂದೇ ಥರ ಇರುತ್ತೆ, ಆದರೆ ಗಾತ್ರದಲ್ಲಿ ಎರಡು ಒಂದೇ ಇರಲ್ಲ. ಅಂಥದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅತಿ ಎತ್ತರದ ಪರ್ವತದ ಎತ್ತರವನ್ನು ಊಹೆ ಮಾಡಲು ನಿಮಗೆ ಸಾಧ್ಯವೇ? ಅಥವಾ ಅತಿ ದೂರದಲ್ಲಿರುವ ವಸ್ತುಗಳ ದೂರವನ್ನು ಕಂಡುಹಿಡಿಯಲು ಸಾಧ್ಯವೇ? ಇವುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ನೇರವಾಗಿ ಅಳತೆ ಮಾಡಬಹುದು. ಖಂಡಿತವಾಗಿಯೂ ಈ ಎಲ್ಲ ದೂರಗಳ ಆಕೃತಿಗಳನ್ನು ಸಮರೂಪ ತತ್ವದ ಆಧಾರದ ಮೇಲೆ ಏನು ಮಾಡ್ಬೋದು ನಾವು? ಈ ದೂರ ಆಕೃತಿಗಳನ್ನು ಕಂಡುಹಿಡಿಬೋದು. ಒಂದೇ ಅಳತೆಯ ತ್ರಿಜ್ಯವಿರುವ ಎಲ್ಲ ವೃತ್ತಗಳು ಸರ್ವಸಮ. ಬಾಹುವಿನ ಅಳತೆ ಒಂದೇ ಇರುವ ಎಲ್ಲ ವರ್ಗಗಳು ಸರ್ವಸಮ. ಬಾಹುಗಳ ಅಳತೆ ಸಮವಿರುವ ಎಲ್ಲ ಸಮಬಾಹುಗಳು ತ್ರಿಭುಜಗಳು ಸರ್ವಸಮ ಎಂದು ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಅಂದರೆ ಒಂದೇ ಅಳತೆ ಇರೋ ತ್ರಿಜ್ಯದ ಅಳತೆ ಏನಾಗಿರಬೇಕು? ಒಂದೇ ಇರಬೇಕು. 5 ಸೆಂಟಿಮೀಟರ್ ಹಾಕಿದರೆ 5 ಸೆಂಟಿಮೀಟರೇ ಹಾಕಬೇಕು, 3 ಸೆಂಟಿಮೀಟರ್ ಹಾಕಿದರೆ 3 ಸೆಂಟಿಮೀಟರೇ ಹಾಕಬೇಕು. ಎರಡೂ ತ್ರಿಜ್ಯಗಳ ಅಳತೆಗಳು ಏನಾಗಿರಬೇಕು? ಒಂದೇ ಆಗಿರಬೇಕು. ಅಂತಹ ವೃತ್ತಗಳು ಏನಂತ ಕರಿತೀವಿ ನಾವು? ಸರ್ವಸಮ ವೃತ್ತಗಳು. ಎಂಥ ವೃತ್ತಗಳು ಅಂತ ಕರಿತೀವಿ? ಸರ್ವಸಮ ವೃತ್ತಗಳು. ಬಾಹುವಿನ ಅಳತೆ ಒಂದೇ ಇರೋದು ವರ್ಗದಲ್ಲಿ ಎಲ್ಲ ಬಾಹುಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಅಂತಹ ವರ್ಗಗಳು ಏನಾಗಿರುತ್ತೆ? ಸರ್ವಸಮ ಆಗಿರುತ್ತೆ. 3 ಕೆಟಗರಿ ಬರುತ್ತೆ. ಒಂದೇನಪ್ಪ ಅಂದರೆ ತ್ರಿಜ್ಯಗಳ ಅಳತೆ ಏನಾಗಿರಬೇಕು? ಸಮ ಆಗಿರಬೇಕು. ನೀವು ಎಷ್ಟು ವೃತ್ತ ಹಾಕಿದ್ರು ಎಲ್ಲ ವೃತ್ತಗಳ ತ್ರಿಜ್ಯಗಳು ಏನಾಗಿರಬೇಕು? ಸಮ ಆಗಿರಬೇಕು. ಅಂಥದಕ್ಕೆ ಏನಂತ ಕರಿತೀವಿ? ಸರ್ವಸಮ ವೃತ್ತಗಳು ಅಂತ ಕರಿತೀವಿ. ನೆಕ್ಸ್ಟು ನಾವು ಬಾಹು ಇರ್ತಕ್ಕಂಥ ಆಕೃತಿಗೆ ಬಂದರೆ ಸರ್ವಸಮ ತ್ರಿಭುಜ ಅಂತ ಹೇಳ್ತೀವಿ. ಅಥವಾ ಸರ್ವಸಮ ತ್ರಿಭುಜದಲ್ಲಿ 3 ಬಾಹುಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ವರ್ಗಕ್ಕೆ ಬಂದರೆ ವರ್ಗದಲ್ಲಿ 4 ಬಾಹುಗಳ ಅಳತೆ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು ಅಥವಾ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಇದು ನಿಮಗೆ ಎಷ್ಟನೇ ಕ್ಲಾಸಲ್ಲಿ ಬಂದಿದೆ? 9ನೇ ಕ್ಲಾಸಲ್ಲಿ ಬಂದಿದೆ. ಅದಕ್ಕೆ ಇದಕ್ಕೆ ಪೀಠಿಕೆ ಅಂತ ಕರೆಯೋದು. ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಚಿತ್ರ ವೃತ್ತ ಹಾಕಿದ್ದಾರೆ. ವೃತ್ತದಲ್ಲಿ ತ್ರಿಜ್ಯಗಳು ಏನಾಗಿದೆ? ಬೇರೆ ಬೇರೆ ಆಗಿದೆ. ನೆಕ್ಸ್ಟು ವರ್ಗದ ಚಿತ್ರ ಕೊಟ್ಟಿದ್ದಾರೆ. ಎಲ್ಲ ಬರೆಯಲ್ಲ ನಾನು. ಮೊದಲಿಗೆ ವೃತ್ತ ಕೊಟ್ಟಿದ್ದಾರೆ. 2 ಅಥವಾ ಹೆಚ್ಚು ವೃತ್ತಗಳನ್ನು ಗಮನಿಸಿ. ಅವುಗಳು ಸರ್ವಸಮವೇ? ಅವುಗಳ ತ್ರಿಜ್ಯಗಳು ಒಂದೇ ಆಗದಿರುವ ಕಾರಣ ಅವು ಸರ್ವಸಮವಲ್ಲ. ಇದರ ತ್ರಿಜ್ಯಗಳು ಒಂದೇ ಆಗಿಲ್ಲ, ಆದ್ದರಿಂದ ಇವು ಸರ್ವಸಮ ವೃತ್ತಗಳು ಅಲ್ಲ. ಕೆಲವು ಸರ್ವಸಮ ಮತ್ತು ಕೆಲವು ಸರ್ವಸಮವಲ್ಲ ಎಂಬುದನ್ನು ಗಮನಿಸಿ. ಆದರೆ ಇದರ ಆಕೃತಿಗಳು ಏನಾಗಿದೆ? ಎಲ್ಲ ಒಂದೇ ಆಗಿದೆ. ಆಕೃತಿ ಏನಾಗಿದೆ? ಎಲ್ಲದರದ್ದು ಒಂದೇ ಆಗಿದೆ. ಆದ್ದರಿಂದ ಇದಕ್ಕೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಆಕೃತಿ ಒಂದೇ ಇರ್ತಕ್ಕಂಥ ಇದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಒಂದೇ ಆಕಾರವನ್ನು ಹೊಂದಿವೆ, ಆದ್ದರಿಂದ ಇವೆಲ್ಲವೂ ಸಮರೂಪಿಗಳು. 2 ಸಮರೂಪ ಆಕೃತಿಗಳಿಗೆ ಒಂದೇ ಆಕಾರವಿದೆ, ಆದರೆ ಅವಶ್ಯವಾಗಿ ಒಂದೇ ಗಾತ್ರವಿಲ್ಲ. ಇದು ಇಂಪಾರ್ಟೆಂಟು. ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ರಿ.
ಮತ್ತು ನಾನು ಬರೆದಿರ್ತೀನಿ, ಆ ಪಾಯಿಂಟ್ಸನ್ನು ನೀವು ಬರ್ಕೋಬೇಕು. ಏನಂತ ಬರೀಬೇಕು? ಎರಡು ಸಮರೂಪ ಆಕೃತಿಗಳಿಗೆ ಒಂದೇ ಆಕಾರವಿದೆ, ಆದರೆ ಒಂದೇ ಗಾತ್ರ ಇಲ್ಲ. ಆಕಾರ ಒಂದೇ ಇರ್ತಕ್ಕಂತಹ, ಗಾತ್ರ ಒಂದೇ ಇಲ್ಲದೆ ಇರುವ ಆಕೃತಿಗಳಿಗೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಒಂದೇ ಆಕಾರವಿದೆ, ಆದರೆ ಒಂದೇ ಗಾತ್ರ ಇಲ್ಲ. ಆದರೆ ಗಾತ್ರ ಒಂದೇ ಆಗಿರುವುದಿಲ್ಲ. ನೋಡಕ್ಕೆ ಎರಡು ಒಂದೇ ತರ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಇದು ವೃತ್ತ ಅದು ವೃತ್ತನೇ ಅಂತ ಗೊತ್ತಾಗುತ್ತೆ, ಇದು ತ್ರಿಭುಜ ಅದು ತ್ರಿಭುಜನೇ ಅಂತ ಗೊತ್ತಾಗುತ್ತೆ. ಆದರೆ ಆಕೃತಿಗಳಿಗೆ ಗಾತ್ರ ಒಂದೇ ಇರುತ್ತೆ, ಆ ಗಾತ್ರ ಒಂದೇ ಇರಲ್ಲ, ಆಕಾರ ಮಾತ್ರ ಏನಾಗಿರುತ್ತೆ? ಒಂದೇ ಆಗಿರುತ್ತೆ, ಗಾತ್ರ ಒಂದೇ ಇರಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ರೂಪ ಒಂದೇ ಆಗಿರುತ್ತೆ. ಸಮರೂಪ ಅಂದ್ರೇನು? ರೂಪ, ನೋಡಕ್ಕೆ ಅವ್ರು ಹೆಂಗ್ ಕಾಣಿಸ್ತಾರೆ, ನೋಡಕ್ಕೆ ಅವರ ರೂಪ ಒಂದೇ ಆಗಿರುತ್ತೆ. ಇದು ವೃತ್ತನೇ ಅನ್ಸುತ್ತೆ, ಇದು ತ್ರಿಭುಜನೇ ಅನ್ಸುತ್ತೆ, ಇದು ವರ್ಗನೇ ಅನ್ಸುತ್ತೆ. ನೋಡಕ್ಕೆ ಒಂದೇ ರೂಪವನ್ನು ಹೊಂದಿದ್ದು ಗಾತ್ರದ ಅಳತೆ ಏನಾಗಿರುತ್ತೆ? ಬೇರೆ ಬೇರೆ ಆಗುತ್ತೆ. ವೃತ್ತ ಆದರೆ ತ್ರಿಜ್ಯದ ಅಳತೆ ಬೇರೆ ಆಗಿರುತ್ತೆ, ತ್ರಿಭುಜ ಆದರೆ ಬಾಹುವಿನ ಅಳತೆ ಬೇರೆ ಆಗಿರುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು. ಆ ವಾಕ್ಯದಲ್ಲೇ ಇದೆ ನೋಡ್ರಿ, ಸಮರೂಪ. ಸಮರೂಪ ಅಂದ್ರೇನು? ರೂಪ, ನೋಡಕ್ಕೆ ಹೆಂಗಿದೀವಿ ಅಂತೀವೋ ಅದಕ್ಕೆ ಏನಂತೀವಿ ನಾವು? ರೂಪ ಅಂತೀವಿ. ಸಮರೂಪ ಅಂದರೆ ನೋಡಕ್ಕೆ ಒಂದೇ ಥರ ಇರುತ್ತೆ, ಅಂಥದ್ದು ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು. ನೋಡಕ್ಕೆ ಒಂದೇ ಆಕಾರವಿದ್ದು ಗಾತ್ರ ಬೇರೆ ಬೇರೆ ಇರೋದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಎರಡು ವರ್ಗಗಳ ಬಗ್ಗೆ ಅಥವಾ ಎರಡು ಸಮಬಾಹುಗಳ ಬಗ್ಗೆ, ತ್ರಿಭುಜಗಳ ಬಗ್ಗೆ ನಾವು ಹೇಳಬಹುದು. ಇಲ್ಲಿ ವೃತ್ತಗಳ ಉದಾಹರಣೆಯನ್ನು ಗಮನಿಸಿದಂತೆ ಎಲ್ಲವೂ ಸಮಬಾಹು ವೃತ್ತಗಳು, ಸಮಬಾಹು ತ್ರಿಭುಜಗಳು ಮತ್ತು ಸಮಬಾಹು ವರ್ಗಗಳು. ಮೇಲಿನ ಸಂಗತಿಗಳಿಂದ ಎಲ್ಲ ಸಮರೂಪಿ ಆಕೃತಿಗಳು ಒಂದೇ ಅವಶ್ಯವಾಗಿ ಸರ್ವಸಮವಾಗಬೇಕಾಗಿಲ್ಲ. ವೃತ್ತನೂ ಸಮರೂಪನೇ ಇದೆ, ವರ್ಗನೂ ಸಮರೂಪನೇ ಇದೆ ಅಂದರೆ ಅವೆರಡೂ ಸರ್ವಸಮ ಆಗ್ತಕ್ಕಂಥ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ರೆ ಎರಡನೇ ಪ್ಯಾರಕ್ಕೆ ಬರ್ರಿ. ಎರಡು ಚತುರ್ಭುಜಗಳಾದ ABCD ಮತ್ತು PQRS, ಇಲ್ಲಿ ಎರಡು ಚತುರ್ಭುಜದ ಚಿತ್ರ ಕೊಟ್ಟಿದ್ದಾರೆ. ಎರಡು ಚತುರ್ಭುಜದ ಚಿತ್ರ ಕೊಟ್ಟಿದ್ದಾರೆ. 4 ಬಾಹುಗಳು ಇರ್ತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. 4 ಬಾಹುಗಳು ಇರ್ತಕ್ಕಂಥ ಆಕೃತಿಗೆ ನಾವು ಚತುರ್ಭುಜ ಅಂತ ಕರಿತೀವಿ. ABCD ಮತ್ತು PQRS ಅಂತ ಎರಡು ಚತುರ್ಭುಜ ಕೊಟ್ಟಿದ್ದಾರೆ. ABCD PQRS ಈ ಎರಡೂ ಚತುರ್ಭುಜಗಳು ಸಮರೂಪಿಗಳೇ. ಅವುಗಳ ಸಮರೂಪತೆಯಂತೆ ಕಂಡರೂ ನಾವು ಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ. ನೋಡಕ್ಕೆ ಒಂದೇ ಥರ ಅನಿಸುತ್ತೆ ನಿಜ, ಆದರೆ ಇದು ಅಳತೆ ಮಾಡಿದರೆ ಬೇರೆ ಬೇರೆ ಬರೋದ್ರಿಂದ ಇದಕ್ಕೆ ನಾವು ಸಮರೂಪಗಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೂರನೇ ಉದಾಹರಣೆಗೆ ಬಂದರೆ, ಚಿತ್ರದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಅಂತಂದರೆ ತಾಜ್ ಮಹಲ್ನ ಚಿತ್ರ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ತೆಗೆದಿಟ್ಕೊಳ್ರಿ. ತಾಜ್ ಮಹಲನ್ನು ಬೋರ್ಡ್ ಮೇಲೆ ಬರೆಯೋಕ್ಕಾಗಲ್ಲ, ಬೇರೆ ಬೇರೆ ಗಾತ್ರದಲ್ಲಿದ್ದರೂ ಅವುಗಳು ಒಂದೇ ಸ್ಮಾರಕ ಛಾಯಾಚಿತ್ರಗಳೆಂದು ಹೇಳಬಹುದು. ಇಲ್ಲಿ 3 ಚಿತ್ರ ಕೊಟ್ಟಿದ್ದಾರೆ. 3 ಎಂಥ ಚಿತ್ರಗಳು? ತಾಜ್ ಮಹಲಿನ ಚಿತ್ರಗಳೇ. ಒಂದು ತುಂಬ ದೊಡ್ಡ ಚಿತ್ರ ಇದೆ, ಇನ್ನೊಂದು ಅದಕ್ಕಿಂತ ಕಡಿಮೆದಿದೆ, ಇನ್ನೊಂದು ಅದಕ್ಕಿಂತ ಕಡಿಮೆದಿದೆ. ಇವು ಎಂಥ ವೃತ್ತಗಳಿವು, ಎಂಥ ತಾಜ್ ಮಹಲಿನ ಚಿತ್ರಗಳಿವು? ಒಂದೇ ಸಮರೂಪಿ ಆಗಿರ್ತಕ್ಕಂತಹ ತಾಜ್ ಮಹಲಿನ ಚಿತ್ರಗಳು. ನೆಕ್ಸ್ಟ್ ಮೂರನೇ ಉದಾಹರಣೆಗೆ ಬಂದರೆ, ಒಬ್ಬ ವ್ಯಕ್ತಿಯ 10ನೇ ವಯಸ್ಸಿನ ಹಾಗೂ 40ನೇ ವಯಸ್ಸಿನ ಒಂದೇ ಅಳತೆಯ 2 ಭಾವಚಿತ್ರಗಳ ಬಗ್ಗೆ ನೀವು ಏನು ಹೇಳಬಹುದು? ಆ ಭಾವಚಿತ್ರಗಳು ಸಮರೂಪಿಗಳೇ. ಇವು ಒಂದೇ ಅಳತೆ ಹೊಂದಿದ್ದರೂ ಖಂಡಿತವಾಗಿಯೂ ಒಂದೇ ಆಕಾರ ಹೊಂದಿರುವುದಿಲ್ಲ. ಅಂದರೆ ಏನಪ್ಪ ಅಂದರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋಬೇಕು. ಒಬ್ಬ ವ್ಯಕ್ತಿ ಯಾರದ್ದಾರ ತಗೊಳ್ರಿ, ನಿಮ್ಮದೇ ತಗೊಳ್ರಿ, 10ನೇ ವಯಸ್ಸು, ನಿಮ್ಮ 40ನೇ ವಯಸ್ಸು ತಗೊಳಕ್ಕೆ ಬರಲ್ಲ. ಆದ್ದರಿಂದ ವಯಸ್ಸಿನ ವ್ಯತ್ಯಾಸ ಇರ್ತಕ್ಕಂಥ 2
ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ರೆ 10ನೇ ವಯಸ್ಸಿಂದೊಂದು ಮತ್ತು 40ನೇ ವಯಸ್ಸಿಂದೊಂದು ತಗೊಂಡ್ರೆ ಅಳತೆ ಒಂದೇ ಆಗಿರುತ್ತೆ. ಎರಡೂ ಪಾಸ್ಪೋರ್ಟ್ ಸೈಜಿಂದ ಅಳತೆ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಆದರೆ ಅದರಲ್ಲಿ ಇರ್ತಕ್ಕಂಥ ಆಕಾರ ಏನಾಗಿರುತ್ತೆ, ಬೇರೆ ಆಗಿರುತ್ತೆ. 10ನೇ ವಯಸ್ಸಿಗೆ ನಾವು ಬೇರೆ ಥರ ಕಾಣಿಸ್ತೀವಿ, 40ನೇ ವಯಸ್ಸಿಗೆ ನಾವು ಏನಾಗಿರ್ತೀವಿ, ಬೇರೆ ಥರ ಕಾಣಿಸ್ತೀವಿ. ಆದ್ದರಿಂದ ಇದು ಸಮರೂಪಿಗಳು ಅಲ್ಲ. ಇದು ಏನಾಗಲ್ಲ, ಅವಾಗ ಸಮರೂಪಿಗಳು ಆಗಲ್ಲ. ಒಂದೇ ಛಾಯಾಚಿತ್ರ ಋಣಪ್ರತಿಯಿಂದ ಬೇರೆ ಬೇರೆ ಅಳತೆಯ ಹಲವು ಪ್ರತಿಗಳನ್ನು ಮಾಡಲು ಛಾಯಾಚಿತ್ರರು ಸ್ಟ್ಯಾಂಪ್ ಅಳತೆ, ಪಾಸ್ಪೋರ್ಟ್ ಸೈಜ್ ಅಳತೆ, ಅಂಚೆ ಕಾರ್ಡ್ ಅಳತೆಗಳ ಬಗ್ಗೆ ಮಾಡ್ತಾರೆ. ಅದರಲ್ಲಿ ಚಿಕ್ಕದು ಅಂತಂದರೆ 35 ಮಿಲಿಮೀಟರ್, ನೆಕ್ಸ್ಟು 45 ಮಿಲಿಮೀಟರ್, ಈ ಥರ ಜಾಸ್ತಿ ಮಾಡ್ತಾ ಹೋದಾಗ ನಾವು ಎಷ್ಟು ಸೈಜಿನ ಬೇಕಾದರೂ ಏನು ಮಾಡ್ಬೋದು, ನಾವು ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನು ತೆಕ್ಕೋಬೋದು. ಸಣ್ಣದು ತೆಕ್ಕೋಬೋದು. ಅದರಲ್ಲೂ ಅವರೇ ಇರ್ತಾರೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾರೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾರೆ, ಅದಕ್ಕಿಂತ ಇನ್ನೂ ದೊಡ್ಡ ಸೈಜನ್ನು ಮಾಡ್ತಾರೆ. ಚಿಕ್ಕ ಛಾಯಾಚಿತ್ರದಲ್ಲಿರುವ ಪ್ರತಿಯೊಂದು ರೇಖಾಖಂಡವು 35:45 ಅನುಪಾತದಲ್ಲಿ ಹೆಚ್ಚಾಗುತ್ತದೆ. ಅಂದರೆ ಬರ್ತಾ ಬರ್ತಾ ಏನು ಮಾಡ್ತಾರೆ, ಅವರು ಜಾಸ್ತಿ ಮಾಡ್ತಾ ಹೋಗ್ತಾರೆ, ಸೈಜನ್ನು ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಏನಾಗುತ್ತೆ, ನೋಡೋಕ್ಕೆ ಅದು ಒಂದೇ ಫೋಟೋ ಆಗಿರುತ್ತೆ, ನೋಡೋಕ್ಕೆ ಏನಾಗಿರುತ್ತೆ, ಒಂದೇ ಫೋಟೋ ಆಗಿರುತ್ತೆ. ಸೈಜನ್ನು ಮಾತ್ರ ಏನು ಮಾಡ್ತಾರೆ, ಅವರು ಹೆಚ್ಚು ಮಾಡ್ತಾ ಹೋಗ್ತಾರೆ. ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅನುರೂಪ ಬಾಹುಗಳ ಅನುಪಾತವು ಏನಾಗಿರಬೇಕು, ಸಮವಾಗಿರಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ. ಏನು ಬರ್ಕೋಬೇಕು, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಬಾಹುಗಳ ಸಂಖ್ಯೆ ಒಂದೇ ಇರುವ ಬಹುಭುಜಾಕೃತಿಗಳು ಅಂದರೆ ನೋಡ್ರಿ, ಬಹುಭುಜಾಕೃತಿಗಳು ಅಂದ್ರೇನು, ಮೊದಲು ಒಂದು ಲೈನ್ ಇತ್ತಪ್ಪ, ಎರಡು ಬಿಂದುಗಳ ಮಧ್ಯೆ ಜಾಯಿನ್ ಮಾಡಿದ್ರೆ ನಾವು ರೇಖಾಖಂಡ ಅಂತ ಕರಿತೀವಿ. 3 ಬಿಂದುಗಳನ್ನು ಜಾಯಿನ್ ಮಾಡಿದ್ರೆ ತ್ರಿಭುಜ ಅಂತ ಹೇಳ್ತೀವಿ. ಸ್ಟಾರ್ಟ್ ಆಗೋದು ಬಹುಭುಜಾಕೃತಿಗಳು ಎಲ್ಲಿಂದ, 3 ಬಾಹುಗಳಿದ್ರೆ ತ್ರಿಭುಜ ಅಂತೀವಿ, 4 ಇದ್ರೆ ಚತುರ್ಭುಜ ಅಂತೀವಿ, 5 ಅಂದರೆ ಪಂಚಭುಜ ಅಂತೀವಿ, 6 ಅಂದರೆ ಷಡ್ಭುಜ ಅಂತೀವಿ, ಸಪ್ತಭುಜ, ಅಷ್ಟಭುಜ, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಹುಗಳ ಸಂಖ್ಯೆ. ಅದಕ್ಕೆ ನಾವೇನಂತ ಕರಿತೀವಿ, ಪದ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಭುಜಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗೋದು. ಬಾಹುಗಳ ಸಂಖ್ಯೆ ಒಂದೇ ಇರುವ, ನೀವು ತ್ರಿಭುಜದನಾರ ತಗೊಳ್ರಿ, ವರ್ಗನಾರ ತಗೊಳ್ರಿ, ಯಾವುದಾದ್ರೂ ತಗೊಳ್ರಿ, ಬಾಹುಗಳ ಸಂಖ್ಯೆ ಒಂದೇ ಇರುವ ಅಂದರೆ, ನಾನು ಉದಾಹರಣೆಗೆ ಒಂದು ತ್ರಿಭುಜ ತಗೊಂಡೆ ಅಂತಂದರೆ ಇದರಲ್ಲಿ ಬಾಹುಗಳ ಸಂಖ್ಯೆ ಎಷ್ಟಾಗಿರುತ್ತೆ, 3 ಇರುತ್ತೆ. ಈ ತ್ರಿಭುಜದಲ್ಲಿ ಏನಾಗಿರುತ್ತೆ, ಬಾಹುಗಳ ಸಂಖ್ಯೆ 3 ಇರುತ್ತೆ. ಇದಕ್ಕೆ ABC ಅಂತ ಕರಿತೀನಿ, ಇದಕ್ಕೆ PQR ಅಂತ ಹೇಳ್ತೀನಿ. ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕಾದರೆ, ಇದಕ್ಕೆ ಇದು ಸಮರೂಪ ಆಗಿದೆ ಅಂತ ಹೇಳಬೇಕಾದ್ರೆ ನಮಗೆ ಯಾವ ಥರ ಇರಬೇಕಪ್ಪ ಅಂದರೆ ಅನುರೂಪ ಕೋನಗಳು ಅಂದರೆ ಎಗೆ P ಅನುರೂಪ, ಬಿಗೆ
ಕ್ಯೂ ಅನುರೂಪ, ಸಿಗೆ ಆರ್ ಅನುರೂಪ. ಅಂದರೆ ಎ ಕೋನಕ್ಕೆ ಅನುರೂಪ ಕೋನ ಯಾವುದು? ಪಿ. ನೆಕ್ಸ್ಟು ಬಿ ಕೋನಕ್ಕೆ ಅನುರೂಪ ಕೋನ ಯಾವುದು? ಕ್ಯೂ. ಸಿ ಕೋನಕ್ಕೆ ಅನುರೂಪ ಕೋನ ಯಾವುದು? ಆರ್. ಅನುರೂಪ ಕೋನಗಳು ಏನಾಗಿರಬೇಕು? ಸಮ ಆಗಿರಬೇಕು. ಇದು 60 ಇದ್ರೆ ಇದು 60 ಇರಬೇಕು, ಇದು 50 ಇದ್ರೆ ಇದು 50 ಇರಬೇಕು, ಇದು 70 ಇದ್ರೆ ಇದು 70 ಇರಬೇಕು. ಇದರಲ್ಲೂ 3 ಕೂಡಿಸಿದ್ರೆ ಏನು ಬರಬೇಕು? 180 ಬರಬೇಕು. ಇದರಲ್ಲೂ 3 ಕೂಡಿಸಿದ್ರೆ ಏನಾಗಬೇಕು? 180 ಬರಬೇಕು. ಇದಕ್ಕೆ ನಾವು ಅನುರೂಪ ಕೋನಗಳು ಅಂದರೆ ಎಗೆ ಪಿ ಕ್ಯೂ ಆರ್ ಬರೀಬಾರ್ದು. ಎಗೆ ಯಾವುದು? ಪಿನೇ, ಬಿಗೆ ಯಾವುದು? ಕ್ಯೂನೇ, ಸಿಗೆ ಯಾವುದು? ಆರೆ. ಇದಕ್ಕೆ ಏನಂತ ಕರಿತೀವಿ ನಾವು? ಅನುರೂಪ ಕೋನಗಳು. ಅನುರೂಪ ಕೋನಗಳ ಅಳತೆ ಏನಾಗಿರಬೇಕು? ಸಮ ಆಗಿರಬೇಕು. ಈಗ ಇಲ್ಲಿ 60 ಇದೆ ಅಂದರೆ ಇಲ್ಲೂ ಎಷ್ಟಿರಬೇಕು? 60 ಇರಬೇಕು. ಇಲ್ಲಿ 50 ಇದೆ ಅಂದರೆ ಇಲ್ಲೂ ಎಷ್ಟಿರಬೇಕು? 50 ಇರಬೇಕು. 60 50 ಎಷ್ಟು? 110. ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 70 ಬರುತ್ತೆ. ಇಲ್ಲೂ ಎಷ್ಟು ಬರುತ್ತೆ? 70 ಬರುತ್ತೆ. 1 ಮಾರ್ಕ್ಸಿಂದ ಲೆಕ್ಕವನ್ನು ಅಭ್ಯಾಸದಲ್ಲಿ ಮಾಡಬೇಕಾದ್ರೆ ನಾವು ಈ ಗುಣವನ್ನು ಯೂಸ್ ಮಾಡ್ಕೊತೀವಿ. ಅಂದರೆ 2 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 3ನೇದು ಎಷ್ಟು ಬರುತ್ತೋ ಇಲ್ಲೂ ಸಹ ಅಷ್ಟೇ ಇರುತ್ತೆ. ಇವೆರಡು ಕೊಟ್ಟಿದ್ದಾರೆ ಅಂದರೆ ಅಂಡರ್ಸ್ಟುಡ್. ಇಲ್ಲ 50 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 50 ನಾನು ಬರ್ಕೋಬೋದು. ಇದು 50, ಇದು 50, ಇದು 70, ಇದು 70, ಇದು 60, ಇದು 60. ಇದಕ್ಕೆ ಏನಂತ ಕರಿತೀವಿ ನಾವು? ಅನುರೂಪ ಕೋನಗಳು ಅಂತ ಕರಿತೀವಿ. ಅನುರೂಪ ಕೋನಗಳು ಸಮ ಆಗಿರಬೇಕು. ಅನುರೂಪ ಬಾಹುಗಳ ಅನುಪಾತ ಅಂದರೆ ಇಲ್ಲಿ 5 ಇದ್ರೆ ಇಲ್ಲೆಷ್ಟಿರಬೇಕು? 10 ಇರಬೇಕು. 5 / 10 ಅಂದರೆ ಎಷ್ಟು ಬರುತ್ತೆ? 1/2 ಬರುತ್ತೆ. ಅಂದರೆ 1:2 ಆಯಿತು. ನೆಕ್ಸ್ಟು ಇಲ್ಲಿ ಅದೇ ಥರ ಮಾಡಿಕೊಂಡ್ರೆ ನಾನು ಇಲ್ಲಿ 4 ಬರ್ಕೊಂಡ್ರೆ ನೆಕ್ಸ್ಟು 4 2 ಇಲ್ಲಿ ಎಷ್ಟು ಬರೀಬೇಕು? 8 ಬರೀಬೇಕು. ನೆಕ್ಸ್ಟ್ ಇಲ್ಲಿ 3 ಬರ್ಕೊಂಡ್ರೆ 3 2 ಎಷ್ಟು ಬರೀಬೇಕು? 6 ಬರಬೇಕು. ಪ್ರತಿ ಸಲ ಭಾಗಿಸಿದಾಗೂ ಅನುಪಾತ ಏನಾಗಿರಬೇಕು? ಒಂದೇ ಆಗಿರಬೇಕು. ಅವುಗಳ ಬಾಹುಗಳ ಅನುಪಾತ ಭಾಗಿಸಿದರೆ AB / PQ ಅಥವಾ AC / PR ಅಥವಾ BC / QR ಯಾವುದಾದ್ರೂ ಒಂದು ಭಾಗಿಸ್ಕೊಳ್ಳೋಣ. AB / PQ ಬಾಹು ಇದ್ದಾಗ ಮೇಲೆ 2 ಲೈನ್ ಹಾಕ್ತೀವಿ. 5/10 ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 1/2. ಅಂದರೆ ಅನುಪಾತ ಅಂದರೆ ಎಷ್ಟಾಗುತ್ತೆ? 1:2. ಅನುಪಾತ ಏನಾಗಿರಬೇಕು? ಸಮ ಆಗಿರಬೇಕು. ಅನುಪಾತ ಏನಾಗಿರ್ಬೇಕು? ಎರಡರದ್ದು ಸಮ ಆಗಿರಬೇಕು. ಇಲ್ಲಿ 5 ಇದ್ರೆ ಇಲ್ಲಿ 10 ಇರಬೇಕು, ಇಲ್ಲಿ 4 ಇದ್ರೆ ಇಲ್ಲಿ 8 ಇರಬೇಕು, ಇಲ್ಲಿ 3 ಇದ್ರೆ ಇಲ್ಲಿ 6 ಇರಬೇಕು. ಈ 2 ಕಂಡೀಷನ್ ಅಪ್ಲೈ ಆದರೆ ಅವಾಗ ನಾವು ಅಂತ ಆಕೃತಿಗೆ ಏನಂತ ಕರಿತೀವಿ? ನಾವು ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಕೋನಗಳ ಅಳತೆ ಏನಾಗಿರಬೇಕು? ಒಂದೇ ಆಗಿರಬೇಕು. ಬಾಹುಗಳ ಅನುಪಾತ ಏನಾಗಿರಬೇಕು? ಒಂದೇ ಆಗಿರಬೇಕು ಅಥವಾ ಸಮಾನುಪಾತದಲ್ಲಿ ಇರಬೇಕು. ಬಹುಭುಜಾಕೃತಿಗಳ ಅನುರೂಪ ಬಾಹುಗಳ ಅನುಪಾತೀಯ ಸ್ಥಿರಾಂಕವನ್ನು ಭಾಗ ಪ್ರಮಾಣದಿಂದ ನಿರ್ದೇಶಿಸುತ್ತೇವೆ. ಇದಕ್ಕೆ ಭಾಗ ಪ್ರಮಾಣ ಅಂತ ಕರಿತೀವಿ. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಭಾಗ ಪ್ರಮಾಣ ಅಂತ ಕರಿತೀವಿ. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆ ಆದಮೇಲೆ ನಿಮಗೆ ಮತ್ತೆ ಇನ್ನೂ 2 ಉದಾಹರಣೆ ಕೊಟ್ಟಿದ್ದಾರೆ. ಆ 2 ಉದಾಹರಣೆ ಆದಮೇಲೆ ಏನು ಬರುತ್ತೆ? ಅಭ್ಯಾಸ ಬರುತ್ತೆ. ಪೇಜ್ ನಂಬರ್ 30ರಲ್ಲಿದೆ. ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಚಿತ್ರ ಮತ್ತು 2ನೇ ಚಿತ್ರ ಒಂದನ್ನು ನಾನು ತೋರಿಸ್ತೀನಿ. ಅದರಲ್ಲಿ ನಮಗೆ ABCD 1 ಕೊಟ್ಟಿದ್ದಾರೆ ಮತ್ತು PQRS 1 ಕೊಟ್ಟಿದ್ದಾರೆ. ಇದೇ ಥರನೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ABCD ಮತ್ತು PQRS. ನೋಡ್ರಿ, ರಫ್ ಚಿತ್ರ ಹಾಕ್ಕೋಬೇಕು. ನೀವು ಅಳತೆ ಇಟ್ಟು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚತುರ್ಭುಜ ABCD, ಚತುರ್ಭುಜ ABCD ಮತ್ತು ಇನ್ನೊಂದು ಚತುರ್ಭುಜ ಯಾವುದು? PQRS. ABCD ಒಳಗೆ ಇದು A, ಇದು B, ಇದು C ಮತ್ತು ಇದು D. ನೆಕ್ಸ್ಟ್ ಇದು P, ಇದು Q, ಇದು R ಮತ್ತು ಇದು S. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 85 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲೂ ಎಷ್ಟು ಬರ್ಕೋಬೇಕು ನಾನು? 85 ಬರ್ಕೋಬೇಕು. ನೆಕ್ಸ್ಟು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 105 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಬರುತ್ತೆ? 105 ಬರುತ್ತೆ. ನೆಕ್ಸ್ಟು ಇಲ್ಲಿ 100 ಡಿಗ್ರಿ ಇದೆ. ಇಲ್ಲೂ ಎಷ್ಟು ಬರೀಬೇಕು? 100 ಬರೀಬೇಕು. ಇಲ್ಲಿ 70 ಇದೆ. ಇಲ್ಲೂ ಎಷ್ಟು ಬರೀಬೇಕು? 70 ಬರೀಬೇಕು. ಬಾಹುಗಳ ಅಳತೆ ಬಂದರೆ ಇಲ್ಲಿ 2.1 ಸೆಂಟಿಮೀಟರ್ ಇದೆ. ಇದ್ರ ಡಬಲ್ ಮಾಡಿದರೆ ಎಷ್ಟಾಗುತ್ತೆ? 2.1 × 2 ಅಂದರೆ 4.2 ಕೊಟ್ಟಿದ್ದಾರೆ.
ಇಲ್ಲಿ 1.5 ಕೊಟ್ಟಿದ್ರೆ ಇದ್ರ ಡಬಲ್ ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ 3 ಆಗುತ್ತೆ. ನೆಕ್ಸ್ಟು ಇಲ್ಲಿ 2.4 ಕೊಟ್ಟಿದ್ದಾರೆ, ಇದನ್ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ 4.8 ಆಗುತ್ತೆ. ನೆಕ್ಸ್ಟು ಇಲ್ಲಿ 2.5 ಕೊಟ್ಟಿದ್ದಾರೆ, ಇದನ್ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ 5 ಆಗುತ್ತೆ. ನೋಡ್ರಿ ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವೆರಡು ಏನು ಬಹುಭುಜಾಕೃತಿಗಳು. ನಾನು ಒಂದು ತ್ರಿಭುಜದ ತೋರಿಸಿದ್ದೆ ನಿಮಗೆ. ಉದಾಹರಣೆ ಒಳಗೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಅವರು ನಮಗೆ ಚತುರ್ಭುಜ ಕೊಟ್ಟಿದ್ದಾರೆ. ಬಾಹುಗಳ ಸಂಖ್ಯೆ ಸಮವಾಗಿರುವ ಎರಡು ಬಹುಭುಜಾಕೃತಿಗಳಲ್ಲಿ ಎಲ್ಲ ಅನುರೂಪ ಕೋನಗಳು ಸಮನಾದರೆ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿದ್ದರೆ ಆ ಎರಡೂ ಚತುರ್ಭುಜಗಳು ಏನಾಗಿರುತ್ತವೆ, ಸಮರೂಪಿಗಳಾಗಿರುತ್ತವೆ. ಇಲ್ಲಿ ಒಂದು ಚಿತ್ರ ABCD, ಒಂದು ಚಿತ್ರ PQRS. ಕೋನಕ್ಕೆ ಬರ್ರಿ. ಎ ಕೋನ 105, ಎಗೆ ಅನುರೂಪ ಯಾವುದು P. ಎ ಕೋನಕ್ಕೆ ಅನುರೂಪ ಯಾವುದು P ಆಯಿತು. 105 ಎಲ್ಲಿದ್ರೂ ಅದು ಅದಕ್ಕೆ ಅನುರೂಪನೇ. ನೆಕ್ಸ್ಟು ಬಿಗೆ ಅನುರೂಪ ಯಾವುದು 100 ಇದೆ, 100 ಎಲ್ಲಿದೆ Q ಒಳಗಿದೆ Q. ನೆಕ್ಸ್ಟು ಸಿ ಎಷ್ಟು 70 ಇದೆ, 70 ಎಲ್ಲಿದೆ 6 ಇದೆ, 6ಕ್ಕೆ ಅನುರೂಪ. ಡಿ ಎಷ್ಟು 85, ಎಸ್ ಎಷ್ಟಿದೆ 85 ಇದೆ. ಇದು ಕೋನಗಳು. ಕೋನಗಳ ಅಳತೆಗಳು ಏನಾಗಿದೆ, ಅನುರೂಪ ಆಗಿದೆ. ಬಾಹುಗಳ ಅನುಪಾತ ಹೆಂಗ ಬೇಕಾದರೂ ಬರ್ಬೋದು, ಡಬಲ್ ಆದರೂ ಆಗ್ಬೋದು ಅಥವಾ ಅರ್ಧನಾದರೂ ಆಗ್ಬೋದು. ಒಂದೇ ಸಮಾನುಪಾತದಲ್ಲಿ ಭಾಗ ಆಗಿರ್ಬೇಕು, ಅಲ್ಲಿ ಏನು ವ್ಯತ್ಯಾಸ ಇರಬಾರ್ದು. ಒಂದತ್ರ ಜಾಸ್ತಿ ಆಗೋದು, ಒಂದತ್ರ ಕಡಿಮೆ ಆಗೋದು ಆಗಬಾರ್ದು. ಇಲ್ಲಿ 2.1 ಇದೆ, 4.2 ಇದೆ ಅಂತಂದರೆ 2.1 2ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ, 4.2 ಬರುತ್ತೆ. ಎಲ್ಲ ಕಡೆಗೂ 2ರಿಂದ ಗುಣಿಸಿದಾಗ ಒಂದೇ ಉತ್ತರನೇ ಬರಬೇಕು. ಒಂದ್ಸಲಿ 2ರಿಂದ ಗುಣಿಸೋದು, ಒಂದ್ಸಲಿ 3ರಿಂದ ಗುಣಿಸೋದು, ಆ ಥರ ಆಗಬಾರ್ದು. 1.5 ಇದೆ ಅಂದರೆ ಇಲ್ಲಿ ಎಷ್ಟು ಬರುತ್ತೆ, 3 ಬರುತ್ತೆ 2ರಿಂದ ಗುಣಿಸಿದ್ರೆ. 2.5 2ರಿಂದ ಗುಣಿಸಿದ್ರೆ 5 ಬರುತ್ತೆ. 2.4 2ರಿಂದ ಗುಣಿಸಿದ್ರೆ 4.8 ಬರುತ್ತೆ. ಕೋನಗಳ ಅಳತೆಗಳು ಸಮವಾಗಿದ್ದು ಅನುರೂಪವಾಗಿದ್ದು ಬಾಹುಗಳ ಅಳತೆ ಕರೆಕ್ಟಾಗಿ ಸಮಾನುಪಾತದಲ್ಲಿದ್ದರೆ ಅಂತಹ ಆಕೃತಿಗಳಿಗೆ ಏನಂತ ಕರಿತೀವಿ ನಾವು, ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಅಂದರೆ ಇದು ತ್ರಿಭುಜದಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತ್ರಿಭುಜದ್ದು ಒಂದು ತೋರಿಸಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಯಾವ್ದು ಕೊಟ್ಟಿದ್ದಾರೆ, ಇಲ್ಲಿ ಚತುರ್ಭುಜದ್ದು ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ನೀವು ಬುಕ್ಕಲ್ಲಿ ನೋಡ್ರಿ ಅದನ್ನ. 2 ಚತುರ್ಭುಜ, ಒಂದು ವರ್ಗ ಮತ್ತೆ ಒಂದು ಆಯತ. ವರ್ಗ ಮತ್ತೆ ಆಯತನ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ವರ್ಗದಲ್ಲಿ 4 ಕೋನಗಳು ಎಷ್ಟಿರುತ್ತೆ, 90 ಡಿಗ್ರಿನೇ ಇರುತ್ತೆ. ಆಯತದಲ್ಲೂ ಎಷ್ಟಿರುತ್ತೆ, 4 ಕೋನಗಳು 90 ಡಿಗ್ರಿನೇ ಇರುತ್ತೆ. ವರ್ಗದಲ್ಲಿ 4 ಕೋನಗಳು ಸಮ, 4 ಬಾಹುಗಳು ಸಮ. ಇದು ವರ್ಗ ಅಂದರೆ 4 ಕೋನನು ಎಷ್ಟಿರುತ್ತೆ, ಇಲ್ಲಿ 90 ಡಿಗ್ರಿನೇ ಇರುತ್ತೆ. 4 ಕೋನನು 90 ಡಿಗ್ರಿನೇ ಇರುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ABCD ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ, ABCD. ABCD 4 ಕೋನದ ಅಳತೆ ಎಷ್ಟಿದೆ, ಇಲ್ಲಿ 90 ಡಿಗ್ರಿ ಇದೆ. ಇದು ಒಂದು ವರ್ಗ. ಇದು ವರ್ಗದಲ್ಲಿ ಎಲ್ಲ ಕೋನಗಳ ಅಳತೆ ಎಷ್ಟಿರುತ್ತೆ, 90 ಇರುತ್ತೆ. ಎಲ್ಲ ಬಾಹುಗಳ ಅಳತೆ ಸೇಮ್ ಇರುತ್ತೆ, 3 ಸೆಂಟಿಮೀಟರು 3 ಸೆಂಟಿಮೀಟರು 3 ಸೆಂಟಿಮೀಟರು 3 ಸೆಂಟಿಮೀಟರ್. ನೆಕ್ಸ್ಟ್ ಪಕ್ಕಕ್ಕೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಆಯತದ ಚಿತ್ರ ಕೊಟ್ಟಿದ್ದಾರೆ. ಆಯತದ ಚಿತ್ರದಲ್ಲಿ ಇದು 3 ಸೆಂಟಿಮೀಟರ್ ಇದ್ದರೆ ಇದು 3.5 ಕೊಟ್ಟಿದ್ದಾರೆ. 3.5 ಅಭಿಮುಖ ಬಾಹುಗಳು ಸಮ 3.5 3.5. ಇದು 3, ಇದು ಎಷ್ಟು 3. PQRS. ಇದು ಆಯತ ಅಂದರೆ ರೆಕ್ಟ್ಯಾಂಗಲ್ಲು. ಇದಕ್ಕೆ ಏನಂತ ಕರಿತೀವಿ, ವರ್ಗ ಅಂದರೆ ಸ್ಕ್ವೇರು. ಒಂದು ವರ್ಗದಲ್ಲಿ 4 ಬಾಹು ಇರುತ್ತೆ, ಆಯತದಲ್ಲೂ 4 ಬಾಹು ಇರುತ್ತೆ. ಆದರೆ ಇಲ್ಲಿ ನೀವು ನೋಡ್ರಿ, ಕೋನನೂ ಕರೆಕ್ಟಾಗಿರಬೇಕು, ಬಾಹುಗಳ ಅಳತೆನೂ ಸಮಾನುಪಾತದಲ್ಲೇ ಭಾಗಿಸ್ಬೇಕು. ಅಂಥ ಆಕೃತಿಗಳಿಗೆ ಮಾತ್ರ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇಲ್ಲಿ ಇದು 3 ಸೆಂಟಿಮೀಟರ್ ಇದೆ, ಇದು 3.5 ಇದೆ. ಇದು 3 ಇದೆ, ಇದು 3 ಇದೆ. ಇಲ್ಲಿ 3 ಇದೆ, ಇಲ್ಲಿ 3.5 ಇದೆ. ಆದ್ದರಿಂದ ಇದು ಸಮರೂಪ ಆಕೃತಿ ಆಗಲ್ಲ. ಆದರೆ ಕೋನಗಳ ಅಳತೆ ಮಾತ್ರ ಏನಾಗಿರುತ್ತೆ, ಸಮ ಇರುತ್ತೆ. ಇಲ್ಲೂ 90 ಡಿಗ್ರಿ, ಇಲ್ಲೂ 90 ಡಿಗ್ರಿ ಇರುತ್ತೆ, ಇಲ್ಲೂ 90 ಡಿಗ್ರಿ ಇರುತ್ತೆ, ಇಲ್ಲೂ ಏನಾಗಿರುತ್ತೆ 90 ಡಿಗ್ರಿ ಇರುತ್ತೆ. ಕೋನ ಒಂದೇ ಅಲ್ಲ, ಕೋನ ಮತ್ತು ಬಾಹು ಎರಡರದ್ದೂ ಸ್ಯಾಟಿಸ್ಫೈ ಆದರೆ ಮಾತ್ರ ನಾವೇನಂತ ಕರಿತೀವಿ, ಸಮರೂಪ ಆಕೃತಿಗಳು. ಅಂದರೆ ಸಮರೂಪ ಆಕೃತಿಗಳು ಅಂದರೆ ಏನು, ಕೋನಗಳ ಅಳತೆ ಒಂದೇ ಆಗಿದ್ದು ಬಾಹುಗಳು ಸಮಾನುಪಾತದಲ್ಲಿ ಭಾಗಿಸಲ್ಪಟ್ಟರೆ
ಅಂತಹ ಆಕೃತಿಗಳಿಗೆ ಏನಂತ ಕರಿಬೇಕು? ಸಮರೂಪ ಆಕೃತಿಗಳು. ಇವು ಅನುರೂಪ ಬಾಹುಗಳ ಅನುಪಾತ ಸಮ ಆಗಿಲ್ಲ, ಆದ್ರಿಂದ ಇದಕ್ಕೆ ನಾವು ಏನಂತ ಕರೆಯಲ್ಲ? ಸಮರೂಪ ಆಕೃತಿಗಳು ಅಂತ ಕರೆಯಲ್ಲ. ಇದೇ ತರ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಒಂದು ವರ್ಗ ಕೊಟ್ಟಿದ್ದಾರೆ ಮತ್ತೆ ಒಂದು ವಜ್ರಾಕೃತಿ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲೂ ಸಹ ವರ್ಗದಲ್ಲೂ ಎಲ್ಲ ಕೋನದ ಅಳತೆ ಏನಾಗಿರುತ್ತೆ? 90 ಡಿಗ್ರಿನೇ ಇರುತ್ತೆ. ವಜ್ರಾಕೃತಿಯಲ್ಲೂ ಎಲ್ಲ ಕೋನದ ಅಳತೆ ಏನಾಗಿರುತ್ತೆ? 90 ಡಿಗ್ರಿನೇ ಇರುತ್ತೆ. ಆದ್ರೆ ಬಾಹುಗಳು ಸಮಾನುಪಾತದಲ್ಲಿ ಭಾಗಿಸಿದರೆ ಮಾತ್ರ ನಾವೇನಂತ ಕೇಳಬೇಕು? ನಾವು ಅದನ್ನ ಸಮರೂಪ ಆಕೃತಿಗಳು ಅಂತ ಕರಿಬೇಕು. ಕೊನೆಯದೊಂದು ಉದಾಹರಣೆ ಇದೆ, ಅದೊಂದು ಉದಾಹರಣೆ ತೋರಿಸ್ಬಿಟ್ಟು ನಾನು ಅಲ್ಲಿಗೆ ಕ್ಲಾಸನ್ನು ನಿಲ್ಲಿಸ್ತೀನಿ. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವುದು? ವರ್ಗ ಮತ್ತೆ ವಜ್ರಾಕೃತಿ. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ವರ್ಗ ಮತ್ತೆ ವಜ್ರಾಕೃತಿ. ಇದು ಒಂದು ವರ್ಗ, ಇದು ಒಂದು ವಜ್ರಾಕೃತಿ. ವರ್ಗದಲ್ಲಿ ABCD ಎಲ್ಲ ಕೋನಗಳು ಎಷ್ಟಿರುತ್ತೆ? ಇಲ್ಲಿ 90 ಡಿಗ್ರಿನೇ ಇರುತ್ತೆ. ಇದು 90, ಇದು 90, ಇದು 90, ಇದು 90. ನೆಕ್ಸ್ಟ್ ವಜ್ರಾಕೃತಿಗೆ ಬಂದರೆ PQRS. ವಜ್ರಾಕೃತಿಯಲ್ಲಿ ಎಲ್ಲ ಕೋನಗಳು ಎಷ್ಟಿರುತ್ತೆ? 90 ಡಿಗ್ರಿನೇ ಇರುತ್ತೆ. ಬಾಹುಗಳ ಅಳತೆಗೆ ಬಂದರೆ ಇಲ್ಲಿ 2.1 ಕೊಟ್ಟಿದ್ದಾರೆ. ಎಲ್ಲ ಬಾಹುಗಳು ಒಂದೇ ಅಳತೆ ಇರುತ್ತೆ. ವರ್ಗದಲ್ಲಿ 2.1 ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ? 4.2 ಕೊಟ್ಟಿದ್ದಾರೆ. 4.2 ಕೊಟ್ಟಾಗ ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ಕೋನಗಳ ಅಳತೆ ಏನಾಗಿದೆ? ಒಂದೇ ಆಗಿದೆ. ಕೋನಗಳ ಅಳತೆ ಏನಾಗಿದೆ? ಒಂದೇ ಆಗಿದೆ. ಬಾಹುಗಳು ಅನುಪಾತ ಏನಾಗಿದೆ? ಸಮ ಆಗಿದೆ. ಹೌದಾ? 2.1 ಡಬಲ್ ಮಾಡಿದ್ರೆ 4.2, 2.1 ಡಬಲ್ ಮಾಡಿದ್ರೆ 4.2, 2.1 2 ಸಲ ಗುಣಿಸಿದ್ರೆ 4.2, 2.1 2 ಸಲ ಗುಣಿಸಿದ್ರೆ 4.2. ಆದ್ರಿಂದ ಇಲ್ಲಿ ಬಾಹುಗಳ ಅಳತೆ ಏನಾಗಿದೆ? ಸಮಾನುಪಾತದಲ್ಲಿ ಇದೆ. ಕೋನಗಳ ಅಳತೆಗಳು ಒಂದೇ ಆಗಿರೋದ್ರಿಂದ ಇದಕ್ಕೆ ನಾವು ಎಂಥ ಆಕೃತಿಗಳು ಅಂತ ಕರಿತೀವಿ? ಸಮರೂಪ ಆಕೃತಿಗಳು. ಅಂದ್ರೆ ಏನಂತ ಆಯ್ತು ಇವಾಗ? ಸಮರೂಪ ಆಕೃತಿಗಳು ಅಂದ್ರೇನು? ಕೋನಗಳ ಅಳತೆ ಒಂದೇ ಆಗಿದ್ದು ಬಾಹುಗಳು ಸಮಾನುಪಾತದಲ್ಲಿ ಭಾಗಿಸಲ್ಪಟ್ಟರೆ ರೇಷೋ ಏನಾಗಿರಬೇಕು? ನೀವು ಚಿತ್ರದಲ್ಲಿ ನೋಡಿದಾಗ, ಗಮನಿಸಿ ನೋಡಿದಾಗ ಗೊತ್ತಾಗುತ್ತೆ. ಆದ್ರಿಂದ ABCD ಮತ್ತೆ PQRSಗೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು. ಎ ಕೋನಕ್ಕೆ P ಕೋನ, B ಕೋನಕ್ಕೆ Q ಕೋನ, C ಕೋನಕ್ಕೆ R ಕೋನ, D ಕೋನಕ್ಕೆ S ಕೋನ. ABಗೆ PQ, BCಗೆ ಒಂದೇ ಥರ ಬರಬೇಕು, ಕ್ಲಾಕ್ ವೈಸೇ ಬರಬೇಕು. ABಗೆ PQ, BCಗೆ QR, CDಗೆ RS, ನೆಕ್ಸ್ಟು DAಗೆ SP. ಇದಕ್ಕೆ ನಾವು ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಒಂದೇ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬಹುಭುಜಾಕೃತಿಯಿಂದ ಹೇಳ್ತೀವಿ ನಾವು. ಬಹುಭುಜಾಕೃತಿಯಲ್ಲಿ ತ್ರಿಭುಜ, ವರ್ಗ, ಆಯತ, ವಜ್ರಾಕೃತಿ ಯಾವುದಾದ್ರೂ ತಗೊಳ್ರಿ ನೀವು. ಯಾವುದೇ ಎರಡು ಚಿತ್ರವನ್ನು ಹೇಳಬೇಕಾದ್ರೆ ಸಮರೂಪ ಆಕೃತಿಗಳು ಅಂತ ಹೇಳಬೇಕಾದ್ರೆ, ಅವು ಸಮರೂಪಿಗಳು ಅಂತ ಹೇಳಬೇಕಾದ್ರೆ ಕೋನಗಳ ಅಳತೆ ಒಂದೇ ಆಗಿರಬೇಕು, ಮತ್ತು ಬಾಹುಗಳ ಅನುಪಾತ ಈಕ್ವಲ್ ಆಗಿ ಏನಾಗಬೇಕು? ಅದು ಡಿವೈಡ್ ಆಗಬೇಕು. ಬಾಗಿಸಿದ್ರು ಅನುಪಾತ ಒಂದೇ ಬರಬೇಕು, ಅದನ್ನು ಗುಣಿಸಿದ್ರು ಅದ್ರದ್ದು ರೇಷೋ ಏನಾಗಬೇಕು? ಸೇಮ್ ಬರಬೇಕು. ಅಂಥ ಆಕೃತಿಗಳಿಗೆ ಸಮರೂಪ ಆಕೃತಿಗಳು. ಅದು ಬಿಟ್ಟರೆ ನಾವು ವೃತ್ತಕ್ಕೆ ಬರ್ತೀವಿ. ವೃತ್ತದಲ್ಲಿ ತ್ರಿಜ್ಯದ ಅಳತೆ ಏನಾಗಿರಬೇಕು? ಒಂದೇ ಆಗಿರಬೇಕು. ಎರಡೂ ವೃತ್ತಗಳು ನೋಡೋಕ್ಕೆ ಒಂದೇ ಥರ ಕಾಣಿಸಿದ್ರು ಅವುಗಳನ್ನು ಅಳತೆ ಮಾಡಿ ನೋಡಿದಾಗ ತ್ರಿಜ್ಯಗಳ ಅಳತೆ ಒಂದೇ ಇರ್ತಕ್ಕಂಥದಕ್ಕೆ ಏನಂತ ಕರಿತೀವಿ ನಾವು? ಸಮರೂಪ ವೃತ್ತಗಳು ಅಂತ ಕರಿತೀವಿ. ಇದು ಕಂಪ್ಲೀಟ್ ಆಗಿ ಏನು ಹೇಳಿರೋದು? ಪೀಠಿಕೆ ಹೇಳಿರೋದು. ಕಂಪ್ಲೀಟ್ ಆಗಿ ನಿಮಗೆ ಏನನ್ನ ಹೇಳಿರೋದು ಇವಾಗ? ಪೀಠಿಕೆ ಹೇಳಿರೋದು. ನೆಕ್ಸ್ಟ್ರಲ್ಲಿ ನಾವು ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 2.1 ಅದರಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇದರಲ್ಲಿ ಪ್ರಮೇಯಗಳು ತುಂಬ ಇಂಪಾರ್ಟೆಂಟ್. ಈ ಪಾಠದಲ್ಲಿ ಪ್ರಮೇಯಗಳು ತುಂಬ ಇಂಪಾರ್ಟೆಂಟು. ಯಾವತ್ತಿಂದ ಏನು ಮಾಡಿರುತ್ತಲ್ಲ ಅದನ್ನ ಮನೇಲಿ ಮತ್ತೆ ಕಲೀರಿ ನೀವು, ಇಲ್ಲ ಅಂದರೆ ಮರ್ತೋಗೋ ಚಾನ್ಸಸ್ ಇರುತ್ತೆ.